ಇಬ್ರು ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ಹೋದ ಸಮಯದಲ್ಲಿ ಪ್ರೀತಿಗೆ ಬಿದ್ದಿದ್ರು. ನಂತರ ಕುಟುಂಬದವರ ಒಪ್ಪಿಗೆಯನ್ನ ಪಡೆದ ಮೇಲೆ ಇವರಿಬ್ಬರು ಮದುವೆಯಾಗಿದ್ರು. ಮದುವೆ ಆಗಿ ಬರೋಬ್ಬರಿ 8 ವರ್ಷಗಳಾಗಿತ್ತು. ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಯಾಕೋ ಗೊತ್ತಿಲ್ಲ, ಮದುವೆ ಆದ ಮೇಲೆ ರಾಜೇಶ್ಗೆ ಗೀತಾಳ ಮೇಲೆ ಎಲ್ಲಿಲ್ಲದ ಅನುಮಾನ ಶುರುವಾಗಿತ್ತು. ನಿನಗೆ ಅವರಿವರ ಜೊತೆ ಸಂಬಂಧವಿದೆ ಅಂತ ಆರೋಪಿಸಿ ಪ್ರತಿನಿತ್ಯ ಕುಡಿದು ಬಂದು ಗಲಾಟೆ ಮಾಡೋದು, ಹೊಡೆಯೋದು, ಈ ರೀತಿಯಾಗಿ ದಿನವಿಡೀ ಕಂಟಿನ್ಯೂ ಆಗ್ತಿತ್ತಂತೆ. ಪತ್ನಿಯ ಹಿಂಸೆಯನ್ನ ತಾಳಿಕೊಂಡು ಸಂಸಾರ ಹೇಗೋ ಗೀತಾ ನಡೆಸ್ತಾ ಇದ್ಲು. ಆದರೆ ಗವಿಮಠದ ಜಾತ್ರೆಯ ಹಿಂದೆ ತನ್ನ ಮುದ್ದಾದ ಮಕ್ಕಳನ್ನ ಅಪ್ಪ ಅಮ್ಮನ ಮನೆಯಲ್ಲಿ ಬಿಟ್ಟು ಕೊಪ್ಪಳಕ್ಕೆ ಬಂದಿದ್ರು. ಆದರೆ ಕೊಪ್ಪಳಕ್ಕೂ ಬಂದ ಮೇಲೆ ಕೂಡ ರಾಜೇಶ್ ತನ್ನ ಹಳೇ ಚಾಳಿಯನ್ನು ಮುಂದುವರಿಸಿದ್ದ. ಈ ಕೊಲೆಯಾಗೋಕೆ 4 ದಿನ ಹಿಂದೆಯಷ್ಟೇ ರಾಜೇಶ್ ಕೊಪ್ಪಳದ ಪೊಲೀಸ್ ಠಾಣೆಗೆ ಹೋಗಿ ಪತ್ನಿಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ. ಆದರೆ ಇವರಿಬ್ಬರನ್ನ ಕರೆಸ್ಬಿಟ್ಟು ಪೊಲೀಸರು ಬುದ್ಧಿ ಹೇಳಿ ಸಮಾಧಾನ ಮಾಡಿ ಮನೆಗೆ ಕಳಿಸಿದ್ರು. ಇಷ್ಟೆಲ್ಲ ಆದಮೇಲೆ ಗೀತಾ ತಾನು ತನ್ನ ಹೆತ್ತವರ ಮನೆಗೆ ಹೋಗ್ತೀನಿ ಅಂತ ಹಠ ಹಿಡಿದಿದ್ಲು. ಆದರೆ ಹೇಗೋ ಪುಸಲಾಯಿಸಿ ಕೊಪ್ಪಳದ ಗವಿಮಠದ ಜಾತ್ರೆಗೆ ಕರ್ಕೊಂಡು ಬಂದ ರಾಜೇಶ ನಡು ಮಧ್ಯಾಹ್ನ ಅಂದರೆ ಜನಗಳ ಮುಂದೆಯೇ ಆಕೆಯ ಕುತ್ತಿಗೆಗೆ ಚಾಕು ಹಾಕಿ ಅವಳ ಪ್ರಾಣವನ್ನು ತೆಗೆದಿದ್ದಾನೆ. ಇದರ ಬಗ್ಗೆ ಕೊಪ್ಪಳ ನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪಾಪಿ ಪತಿಯನ್ನು ಬಂಧಿಸಿದ್ದಾರೆ.